ನಿನ್ನೆ ನಮ್ಮ ದೇಶದ ಗೋರ್ಮೆಂಟ್ ಭಾರತದ ಜನರಿಗೆ ಗುಡ್ ನ್ಯೂಸ್ ಕೊಟ್ಟಿತ್ತು ನೋಡ್ರಿ. ಆ ಗುಡ್ ನ್ಯೂಸ್ ಏನಂತಂದ್ರೆ ನಮ್ಮ ದೇಶನಾಗ ಏನು ಮೊದಲು ಜಿ ಎಸ್ ಟಿದು 4 ಸ್ಲ್ಯಾಬ್ಗಳು ಇರ್ತಿದ್ದು ಅದನ್ನು ಈಗ ತೆಗೆದ 2 ಸ್ಲ್ಯಾಬ್ ಮಾಡಿರ. 18% ಮತ್ತು 5% ಮತ್ತು ಕೆಲವೊಂದು ವಸ್ತುಗಳ ಮ್ಯಾಗ ಟ್ಯಾಕ್ಸನ್ನು ತೆಗೆದುಬಿಟ್ಟಿದ್ರಿ ನಮ್ಮ ಗೋರ್ಮೆಂಟ್. ಯಾವ್ಯಾವ ಎಜುಕೇಷನ್ಗೆ ಬೇಕಾಗೋ ವಸ್ತು ಇದಾವಲ್ಲ ರೀ, ಬುಕ್ ಪೆನ್ ಅವಕ್ಕೂ ಎಲ್ಲ ಟ್ಯಾಕ್ಸನ್ನು ತೆಗಿತು ಗೋರ್ಮೆಂಟ್. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ಗೂ ಇನ್ಶೂರೆನ್ಸ್ ತೆಗೀತಾ. ಮತ್ತು ಟಿ ವಿ ಆಗಲಿ, ಎ ಸಿ ಆಗಲಿ, ಮಾನಿಟರ್ ಆಗಲಿ ಎಲ್ಲ ಆಲ್ಮೋಸ್ಟ್ ಎಲೆಕ್ಟ್ರಾನಿಕ್ ಏನೇನು ಐಟಮ್ಗಳಿದಾವೆ ಅದಕ್ಕೂ ಟ್ಯಾಕ್ಸ ಭಾಳ ಕಡಿಮೆ ಮಾಡೈತಿ. ಮತ್ತು ಕಾರ್ ಮ್ಯಾಗ ಮೊದಲು 28% ಏನು ಟ್ಯಾಕ್ಸ್ ಹತ್ತಿತ್ತು ಅದನ್ನು ಕಡಿಮೆ ಮಾಡಿ 18% ಮಾಡ್ಯಾರ. ಟೂ ವೀಲರ್ ಮ್ಯಾಗೂ 28% ಮೊದಲು ಜಿ ಎಸ್ ಟಿ ಹತ್ತಿತ್ತು ಅದನ್ನು ಕಡಿಮೆ ಮಾಡಿ 18% ಮಾಡ್ಯಾರ. ಈಗ ಟ್ಯಾಕ್ಸನ್ನು ಕಡಿಮೆ ಮಾಡೋದ್ರಿಂದ ಜನರ ಕಡೆ ರೊಕ್ಕ ಭಾಳ ಇರ್ತಾವೆ. ರೊಕ್ಕ ಭಾಳ ಇತ್ತಂತಂದ್ರೆ ಜನರು ಭಾಳ ಸ್ಪೆಂಡ್ ಮಾಡ್ತಾರೆ. ಸ್ಪೆಂಡ್ ಭಾಳ ಮಾಡಿರಂತಂದ್ರೆ ಕಂಪ್ನಿಗಳದ್ದು ಅರ್ನಿಂಗ್ಸ್ ಚಲೋ ಬರ್ತೈತಿ. ಕಂಪ್ನಿಗಳದ್ದು ಅರ್ನಿಂಗ್ಸ್ ಚಲೋ ಬಂತಂದ್ರೆ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದನೂ ಮತ್ತು ಭಾಳ ಇರ್ಬೋದು. ಇದೇನು ಹೊಸ ಜಿ ಎಸ್ ಟಿ ರಿಫಾರ್ಮ್ ತಂದಾರ, ಇದ್ರ ಹೆಸರೇನಂತಂದ್ರೆ ನೆಕ್ಸ್ಟ್ ಜನ್ರೇಷನ್ ಜಿ ಎಸ್ ಟಿ. ಇದು 22 ಸೆಪ್ಟೆಂಬರ್ದಿಂದ ಅಳವಡಿಸ್ತೈತೆ ನಮ್ಮ ದೇಶನಾಗ. ಇದ್ರ ಬಗ್ಗೆ ನಿಮಗದೇನು ಅಭಿಪ್ರಾಯ ಐತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ.